ಸಾಮಾನ್ಯತಃ 100 ಜನ ಇದಾರಂದ್ರೆ ಅದರಲ್ಲಿ 30ರಿಂದ 40 ಜನ ಒಂದೇ ಕಂಪ್ಲೇಂಟ್ ಮಾಡ್ತಾರೆ, ಅಸಿಡಿಟಿ. ಅದರಲ್ಲಿ ಹೊರಗಡೆ ಏನು ಹೋಟೆಲ್ನಲ್ಲಿ ಜಾಸ್ತಿ ಊಟ ಮಾಡ್ತಾರೆ, ಅಥವಾ ಯಾರು ತುಂಬಾ ಬೇಗ ಫಾಸ್ಟ್ ಊಟ ಮಾಡ್ತಾರೆ, ಅಥವಾ ಯಾರಿಗೆ ಸ್ವಲ್ಪ ಇವೆಲ್ಲ ಹುಳಿ ಐಟಮು, ಮಸಾಲೆ ಐಟಮು ಇವೆಲ್ಲ ಜಾಸ್ತಿ ತಿನ್ನೋದು ಅಭ್ಯಾಸ ಇರುತ್ತೆ, ಜಂಕ್ ಫುಡ್ ತಿನ್ನೋದು ಅಭ್ಯಾಸ ಇರುತ್ತೆ. ಅವರೆಲ್ಲಕ್ಕಿಂತ ಕಾಮನೆಸ್ಟ್ ಏನಂದ್ರೆ ಅವ್ರಿಗೆ ಪ್ರಾಬ್ಲಮ್, ಸರ್ ಅಸಿಡಿಟಿ ಆಗ್ತಾ ಇದೆ, ತೇಗ್ ಬರ್ತಾ ಇದೆ, ಹುಳಿ ನೀರು ಬೀಳ್ತಾ ಇದೆ, ಎದೆ ಉರಿ ಆಗ್ತಾ ಇದೆ, ತಲೆ ನೋವು ಆಗ್ತಾ ಇದೆ. ಇವೆಲ್ಲ ಅಸಿಡಿಟಿ ಅಥವಾ ಆಯುರ್ವೇದ ಪ್ರಕಾರ ಹೇಳ್ತೀವಿ ಅಂದ್ರೆ ಆಮ್ಲಪಿತ್ತ. ಇದಕ್ಕೆ ಏನ್ ಮಾಡಬೇಕು? ಒಂದು ಸಿಂಪಲ್ ಆಗಿ ಮನೆ ಮದ್ದು ಹೇಳ್ಕೊಡ್ತೀನಿ, ನೀವೇ ಆರಾಮಾಗಿ ಮನೆಯಲ್ಲಿ ಪ್ರಿಪೇರ್ ಮಾಡ್ಬೋದು. ನಮಸ್ಕಾರ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ. ಇದಕ್ಕೆ 3 ಇಂಗ್ರೀಡಿಯೆಂಟ್ ಇದೆ. ಒಂದು ಜೀರಿಗೆ, ಒಂದು ಕಲಸಕ್ಕರೆ, ಮತ್ತೆ ಒಂದು ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜ. ಈ 3 ಸೇಮ್ ಕ್ವಾಂಟಿಟಿನಲ್ಲಿ ತೊಳಿ. ಜೀರಿಗೆ 200 ಗ್ರಾಮ್ ತೊಗೊಂಡ್ರೆ ಕಲ್ಸಕ್ಕರೆನು 200 ಗ್ರಾಮ್ ತೊಳಿ, ಮತ್ತು ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜ 200 ಗ್ರಾಮ್. 3 ಇಂಗ್ರೀಡಿಯೆಂಟ್ ಏನು ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ, ಪುಡಿ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಬಾಕ್ಸ್ನಲ್ಲಿ ಹಾಕಿಡಿ. ದಿನ ಬೆಳಗ್ಗೆ ರಾತ್ರಿ ಊಟ ಆದಮೇಲೆ ನೀವೇನು ನೀರು ಕುಡಿತೀರಾ ನೋಡಿ, ಆ ನೀರಿನಲ್ಲಿ ಈ ಮಾಡಿದ ಪೌಡರ್ ಅಥವಾ ಚೂರ್ಣ ಒಂದೊಂದು ಸ್ಪೂನ್ ಆ್ಯಡ್ ಮಾಡಿ, ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗ್ಲಾಸ್ ನೀರು, ಇದು ಪೌಡರು ಮಿಕ್ಸ್ ಮಾಡಿಬಿಟ್ಟು ದಿನ ಬೆಳಗ್ಗೆ ಸಾಯಂಕಾಲ 2 ತಿಂಗಳು ತೊಳಿ. ಇದಕ್ಕೆ ದಿ ಬೆಸ್ಟ್ ಟ್ರೀಟ್ಮೆಂಟ್ ಇದೆ ಅಸಿಡಿಟಿಗೆ. ಎಷ್ಟು ದಿನ ಅಂತ ಪ್ಯಾನ್ ತಗೋತೀರಾ, ಎಷ್ಟು ದಿನ ಅಂತ ಓಮೇಸ್ ತಗೋತೀರಾ, ಅಥವಾ ಎಷ್ಟು ದಿನ ಅಂತ ರ್ಯಾಂಟೆಕು ಅಥವಾ ಯಾವುದೋ ಬೇರೆ ಗ್ಯಾಸ್ಟ್ರಿಕ್ ಮಾತ್ರೆ ಹಾಕೋತೀರಾ? ಗ್ಯಾಸ್ಟ್ರಿಕ್ ಮಾತ್ರೆ ಮತ್ತೊಂದು ಹೇಳ್ತಿರ್ತೀನಿ. ಫಾರ್ ಎಕ್ಸಾಂಪಲ್, ಒಂದು ಸ್ಟಡಿ ಪ್ರಕಾರ ಏನು ಹೇಳುತ್ತೆ ಅಂದ್ರೆ, ಯಾರು ರ್ಯಾಂಟೆಕು ಅಥವಾ ರ್ಯಾಂಟಿಡಿನಿ ಕಂಟೆಂಟ್ ಜಾಸ್ತಿ ತೊಳ್ತಾರೋ ನೋಡಿ, ಅವ್ರನಲ್ಲಿ ಮೂಳೆ ಆಸ್ಟಿಯೋಪೊರೋಸಿಸ್, ಮೂಳೆನಲ್ಲಿ ಸ್ಟ್ರೆಂತೇ ಇರಲ್ಲ, ಮೂಳೆ ಹೋಲ್ಸ್ ಆಗ್ಬಿಡುತ್ತೆ, ಒಂದು ಸ್ಟಡಿ ಹೇಳುತ್ತೆ. ಮತ್ತೊಂದು ಸ್ಟಡಿ ಏನು ಹೇಳುತ್ತೆ ಅಂದ್ರೆ, ಯಾರು ಆಂಟಾಸಿಡ್ಸ್ ಜಾಸ್ತಿ ತೊಳ್ತಾರೆ, ಗ್ಯಾಸ್ಟ್ರಿಕ್ ಮೆಡಿಸಿನ್ ಎಲ್ಲ ಜಾಸ್ತಿ ತೊಳ್ತಾರೆ, ಅವ್ರ ಸೆಕ್ಸ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಮಲ್ಟಿಪಲ್ ಸ್ಟಡಿ ರಿಸರ್ಚ್ ಪೇಪರ್ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಸೊ ನೀವು ಗ್ಯಾಸ್ಟ್ರಿಕ್ಗೆ ನಿಮ್ಮ ಮನೆಯಲ್ಲೇನೆ ಇದು ಮನೆ ಮದ್ದು ಇದೆ. 3 ಇಂಗ್ರೀಡಿಯೆಂಟ್, ಜೀರಿಗೆ, ಕಲ್ಸಕ್ಕರೆ ಮತ್ತು ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜ ಮನೆಯಲ್ಲಿ ಮಾಡಿ ಆರಾಮಾಗಿ ಅದಕ್ಕೆ ಯೂಸ್ ಮಾಡಿ. ಮತ್ತೊಂದು ಚಿಕ್ಕ ಪ್ರಯೋಗ, ಅಜ್ವೈನ್ ಅಂತ ಇರೋದೆ. ಅಜ್ವೈನ್ನ ಏನು ಮಾಡಬೇಕು, ನಾಟಿ ಹಸು ತುಪ್ಪ ಏನಿರುತ್ತೆ ನೋಡಿ, ಸ್ವಲ್ಪ ಒಂದು ಪ್ಯಾನ್ನಲ್ಲಿ ನಾಟಿ ಹಸು ತುಪ್ಪ ಹಾಕಿ. ನಾವು ಹೇಗೆ ಉಪಮಾ ಅಥವಾ ಯಾವುದೋ ಐಟಮ್ನ ತುಪ್ಪನಲ್ಲಿ ಫ್ರೈ ಮಾಡ್ತೇವಲ್ಲ, ಆ ಥರ ಏನು ಮಾಡಬೇಕು, ಈ ಅಜ್ವೈನ್ ಏನಿದೆಯಲ್ಲ ಆ ತುಪ್ಪನಲ್ಲಿ ಫ್ರೈ ಮಾಡಿಬಿಟ್ಟು ಮನೆಯಲ್ಲಿ ಒಂದು ಬಾಕ್ಸ್ನಲ್ಲಿ ಹಾಕಿಡಿ. ದಿನ ಬೆಳಗ್ಗೆ ಅಥವಾ ರಾತ್ರಿ ಊಟ ಆದಮೇಲೆ ನಾವೇನು ಸೋಪ್ ತೊಗೊಳ್ತೀವಿ ನೋಡಿ, ಆ ಥರ 1 ಪಿಂಚು ಅಥವಾ ಅರ್ಧ ಸ್ಪೂನ್ ಬಾಯಿನಲ್ಲಿ ಇಟ್ಬಿಟ್ಟು ಸ್ಲೋಲಿ ಚೂ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ, ಊಟ ಕರೆಕ್ಟಾಗಿ ಜೀರ್ಣ ಆಗುತ್ತೆ, ಪದೇ ಪದೇ ಅಸಿಡಿಟಿ ಆಗಲ್ಲ, ಎದೆ ಉರಿ, ತೇಗು, ಹುಳಿ ನೀರು ಬೀಳೋದು ಏನೂ ಆಗಲ್ಲ. ಗ್ಯಾಸ್ಟ್ರಿಕ್ಗೆ ಎಷ್ಟೈತೆ ಅಷ್ಟು ನಮ್ಮ ಕಿಚನ್ನಲ್ಲಿನೇ ಮೆಡಿಸಿನ್ ಇದೆ. ಅದಕ್ಕೆ ಯಾವುದೇ ರೀತಿ ಹೋಗ್ಬಿಟ್ಟು ಮೆಡಿಕಲ್ನಲ್ಲಿ ಮಾತ್ರೆ ತೊಗೊಳ್ಳೋದು ಅವಶ್ಯಕತೆನೇ ಇರಲ್ಲ. ವೀಕ್ಷಕರೇ, ಈ ಥರ ಇಂಪಾರ್ಟೆಂಟು ಅಥವಾ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಬರೋ ದಿನಗಳಲ್ಲಿ ನಿಮಗೆ ಯಾವುದೋ ಪರ್ಟಿಕ್ಯುಲರ್ ಕಾಯಿಲೆ ಬಗ್ಗೆ ಕೇಳಬೇಕಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.